ನನ್ನ ಮುದ್ದು ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ರಾಧೆ ಸಮಾಚಾರ. ನಾನು ಸ್ವಲ್ಪ ಹುಷಾರಿಲ್ಲ, ಅದಕ್ಕೆ ಸ್ವಲ್ಪ ಈ ಥರ ಡಲ್ ಆಗಿದ್ದೀನಿ. ಲಾಸ್ಟ್ ವೀಕ್ ಏನೇನಾಯಿತು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸೋದಕ್ಕೆ ಇಷ್ಟಪಡ್ತಿದ್ದೀನಿ. ಚೌತಿ ಇತ್ತು, ಹಾಗೆ ನಾವು ಮೈಸೂರಿಗೆ ಹೋಗಿದ್ವಿ. ಅದಾದಮೇಲೆ ಅಲ್ಲಿಂದ ಬರ್ತಾ ಬೆಣ್ಣೆ ತೊಗೊಂಡು ಬಂದೆ. ಬೆಣ್ಣೆ ಕಾಯಿಸೋ ವಿಡಿಯೋನ ನಾನು ಡೀಟೇಲ್ ಆಗಿ ಹಾಕಿದ್ದೀನಿ. ಯಾರಿಗಾದ್ರೂ ಬೆಣ್ಣೆ ಕಾಯಿಸೋದು ಹೇಗೆ ಅಂತ ಗೊತ್ತಿಲ್ಲ ಅಂದರೆ ಈ ವಿಡಿಯೋ ನೀವು ನೋಡ್ಬೋದು, ನಿಮ್ಗೆ ಯೂಸ್ಫುಲ್ ಆಗ್ಬೋದು. ಸೊ ವಿಡಿಯೋ ನೋಡ್ಕೊಂಡು ಬರೋಣ. ನಾಗರ ಚೌತಿ ದಿನ ಹಾಲು ಎರೆದ್ಬಿಟ್ಟು ನಾನು ನಾಗಪ್ಪಂಗೆ ಅಂದರೆ ಕಲ್ಲಿನ ನಾಗಪ್ಪಂಗೆ ವಾಪಸ್ ಮನೆಗೆ ಬಂದೆ. ಮನೆಗೆ ಬರೋವಾಗ ಈ ರೀತಿ ಬಾಗಿಲಿಗೆ ಪೂಜೆ ಮಾಡಿಬಿಟ್ಟು ಒಳಗೆ ಬರಬೇಕು. ರಂಗೋಲಿನಲ್ಲಿ ನಾವು ಚೌತಿ ದಿನ ಹಾವು ಒಳಗೆ ಬರೋ ಥರ ರಂಗೋಲಿ ಹಾಕಿರ್ತೀವಿ. ಪಂಚಮಿ ದಿನ ವಾಪಸ್ ಆಚೆ ಹೋಗೋ ಥರ ರಂಗೋಲಿ ಬರಿತೀವಿ. ಇನ್ನು ಇದು ಪಂಚಮಿ ದಿನ ಮಂಗಳವಾರ ಕೂಡ ಆಗಿತ್ತು. ಸೊ ಹಾಗಾಗಿ ನಾನು ಮಂಗಳಗೌರಿ ಪೂಜೆನೂ ಮಾಡ್ಕೊಂಡಿದ್ದೆ. ಮನೆಯಲ್ಲಿ ನಾಗರ ಪಂಚಮಿ ಕೂಡ ಮಾಡಿದ್ವಿ. ಬೆಳಗ್ಗೆಯಿಂದೆಲ್ಲ ಆದಮೇಲೆ ರಾತ್ರಿ ಹೊತ್ತಲ್ಲಿ ನಮ್ಮ ಮನೆ ಹಿಂದ್ಗಡೆ ರೋಡಲ್ಲಿ ಗಂಗಮ್ಮ ದೇವಸ್ಥಾನ ಇದೆ. ಅಲ್ಲಿ ಪಂಚಮಿನ ತುಂಬ ಚೆನ್ನಾಗಿ ಮಾಡ್ತಾರೆ. ಅಲ್ಲಿ ರಾತ್ರಿ ಈ ರೀತಿ ವೀರ್ಗಾಸೆ ಮಾಡ್ತಾಯಿದ್ರು, ತುಂಬ ಚೆನ್ನಾಗಿತ್ತು. ನಾವು ಕೂಡ ತುಂಬ ಹೊತ್ತು ನಿಂತ್ಕೊಂಡು ನೋಡಿದ್ವಿ, ತುಂಬ ಚೆನ್ನಾಗಿತ್ತು. ಇದು ಶುಕ್ರವಾರದ ವಿಡಿಯೋ. ಏನಾದರೂ ತಿನ್ನಬೇಕು ಅನ್ನಿಸ್ತಾ ಇತ್ತು ಮನೆಯಲ್ಲಿ. ಹಾಗೆ ಹಬ್ಬದ ಸೀಸನ್ ಆಗಿರೋದ್ರಿಂದ ಬಾಳೆಹಣ್ಣುಗಳೆಲ್ಲ ತುಂಬ ಇರುತ್ತಲ್ವ, ಅದಕ್ಕೆ ಮಂಗಳೂರು ಬನ್ಸ್ ಮಾಡೋಣ ಅಂತ ಹೇಳಿ ಮಂಗಳೂರು ಬನ್ಸ್ ಮಾಡಿದ್ದೆ. ತುಂಬ ಚೆನ್ನಾಗಿ ಬಂದಿತ್ತು. ಇದು ತುಂಬ ಈಸಿ ರೆಸಿಪಿ. ತುಂಬ ಚೆನ್ನಾಗಿ ಹಣ್ಣಾಗಿರೋವಂಥ ಬಾಳೆಹಣ್ಣುಗಳನ್ನು ಸ್ಮ್ಯಾಶ್ ಮಾಡಿಕೊಂಡು ಅದಕ್ಕೆ ಎಷ್ಟು ಬೇಕೋ ಅಷ್ಟು ನಾವು ಗೋಧಿ ಹಿಟ್ಟು ಮಿಕ್ಸ್ ಮಾಡಿ ಅದನ್ನು ಎಣ್ಣೆಯಲ್ಲಿ ಕರೆದ್ರೆ ತುಂಬ ಚೆನ್ನಾಗಿರೋ ಮಂಗಳೂರು ಬನ್ಸ್ ರೆಡಿ ಆಗುತ್ತೆ. ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ. ನಿಮಗೆ ಡೀಟೇಲ್ಡ್ ವಿಡಿಯೋ ಬೇಕು ಅಂತಂದರೆ ವಿಡಿಯೋ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನನ್ನದೇ ರೆಸಿಪಿ ಚಾನಲ್ ರಾಧೆ ರುಚಿ ಅಂತ ಇದೆ, ಅದನ್ನು ಕೂಡ ನೀವು ವಿಸಿಟ್ ಮಾಡಿದ್ರೆ ನಿಮಗೆ ಮಂಗಳೂರು ಬನ್ಸ್ ಮಾಡೋ ರೆಸಿಪಿನೂ ಸಿಗುತ್ತೆ. ಹಾಗೆ ನಾನು ಮಾಡೋವಂಥ ಸುಮಾರು ರೆಸಿಪಿಗಳನ್ನ ಅಲ್ಲಿ ಹಾಕ್ತಾ ಇರ್ತೀನಿ, ಅದನ್ನು ಕೂಡ ವಿಸಿಟ್ ಮಾಡಿ. ಹಾಗೆ ಆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಪೂರಿ ಆಗಲಿ ಅಥವಾ ಈ ರೀತಿ ಬನ್ಸ್ ಆಗಲಿ ಒಂದು ಸೈಡ್ ಬೇಯೋವಾಗ ಈ ರೀತಿ ಸ್ಪೂನಿಂದ ನಾವು ಮೇಲೆ ಪ್ರೆಸ್ ಮಾಡಿದ್ರೆ ಚೆನ್ನಾಗಿ ಉಬ್ಕೊಳ್ಳುತ್ತೆ. ನೀವು ಇದಕ್ಕೆ ಚಿರೋಟಿ ರವೆ ಆಗಲಿ ಮೈದಾ ಆಗಲಿ ಏನು ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ. ಗೋಧಿ ಹಿಟ್ಟಲ್ಲೇ ತುಂಬ ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ಹೊಂಬಣ್ಣ ಬರೋವರೆಗೂ ಕರಿಬೇಕು. ಇದ್ರ ಜೊತೆ ಕಾಯಿ ಚಟ್ನಿ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಇದು ಭಾನುವಾರ, ನಾವಿಬ್ಬರು ಮನೆಯಲ್ಲೇ ಇದ್ವಿ. ನಮ್ಗೆ ಏನು ಮಾಡಬೇಕು ಬೋರ್ ಆಗ್ತಿದೆ ಅಥವಾ ಎಲ್ಲಿಗೆ ಹೋಗಬೇಕು ಗೊತ್ತಾಗ್ತಾ ಇಲ್ಲ, ಬಟ್ ಬೋರ್ ಆಗ್ತಿದೆ ಮನೇಲಿ ಅಂತ ಅಂದರೆ ನಾವಿಬ್ಬರು ಹೋಗುವಂಥ ಜಾಗ ಮೈಸೂರು. ನಮಗೆ ಮೈಸೂರು ಅಂದರೆ ತುಂಬ ಇಷ್ಟ. ಎಲ್ಲೂ ಏನು ವಿಸಿಟ್ ಮಾಡದೇ ಇದ್ದರೂ ಸುಮ್ಮನೆ ಮೈಸೂರಿಗೆ ಹೋಗಿ ಒಂದು ರೌಂಡ್ ಹಾಕ್ಕೊಂಡು ಬರ್ತೀವಿ. ಹೋಗ್ತಾ ಮದ್ದೂರು ಟಿಫನೀಸಲ್ಲಿ ಕಾಫಿ ಕುಡಿದ್ವಿ. ಈ ಹೋಟೆಲ್ಲು ಮದ್ದೂರು ವಡೆ ಏನು ಒರಿಜಿನೇಟ್ ಆಗಿದೆಯಲ್ವ, ಅವ್ರ ಫ್ಯಾಮಿಲಿಯವರೇ ನಡೆಸ್ತಾ ಇರೋವಂಥ ಹೋಟೆಲ್ಲು. ಮೈಸೂರು ಬೆಂಗಳೂರು ರೋಡಲ್ಲೇ ಇದೆ. ಈ ಫ್ಯಾಮಿಲಿಯವರೇ ಮದ್ದೂರು ವಡೆಯನ್ನು ಫಸ್ಟ್ ಟೈಮ್ ಮಾಡಿದ್ದು ಅಂತ ಹೇಳಿ ಅವರು ಕ್ಲೇಮ್ ಮಾಡ್ಕೊಂಡಿದ್ದಾರೆ. ಅಲ್ಲಿ ಬೋರ್ಡ್ ಮೇಲೆಲ್ಲ ಆ ರೀತಿ ಹಾಕಿದರು. ಅದಾದಮೇಲೆ ತುಂಬ ದಿನದಿಂದ ಅಂದ್ಕೊಂಡಿದ್ವಿ ಸಾಪಾ ಬೇಕ್ರಿಗೆ ಹೋಗಬೇಕು ಅಂತ, ಅಲ್ಲೂ ಕೂಡ ಹೋದ್ವಿ. ಸಂಜೆ ಬರ್ತಾ ಒಂದು ಫೇಮಸ್ ದಹಿಪುರಿ ಇರುವಂಥ ಜಾಗ ಇದೆ, ಚಾಟ್ ಸೆಂಟರ್ ಇದೆ, ಅಲ್ಲಿ ತಿನ್ಕೊಂಡು ಬಂದ್ವಿ. ನಮ್ದು ಇವತ್ತು ಫುಲ್ ಚೀಟ್ ಡೇ ಅಂತಲೇ ಹೇಳ್ಬೋದು, ಬರೀ ತಿಂತಾನೆ. ಒಂದೊಂದ್ಸತಿ ಈ ರೀತಿ ಆಗುತ್ತೆ, ಏನೂ ಮಾಡೋಕ್ಕಾಗಲ್ಲ. ಯಾವಾಗಲೂ ಡಯಟ್ ಮಾಡಿಕೊಂಡು ಕಾನ್ಷಿಯಸ್ ಆಗಿರೋಕ್ಕಾಗಲ್ಲ. ಒಂದೊಂದು ಸತಿ ಚೀಟ್ ಡೇ ನಡೆಯುತ್ತೆ. ನೋಡಿ ಈ ದಹಿಪುರಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ತುಂಬ ಟೇಸ್ಟಿಯಾಗಿ ಕೂಡ ಇತ್ತು, ಬಟ್ ತುಂಬ ಹೆವಿ ಅನ್ನಿಸ್ತು.
ಒಂದು ಸತಿ ತಿನ್ಬೋದು. ನಾವು ಭಾನುವಾರ ಮೈಸೂರಿಗೆ ಹೋದಾಗ ಬೆಣ್ಣೆ ತೊಗೊಂಡು ಬಂದಿದ್ವಿ. ಅದನ್ನು ಸೋಮವಾರ ಬೆಳಗ್ಗೆ ನಾನು ಮಾಡಿದ ಫಸ್ಟ್ ಕೆಲಸ ಅಂದರೆ ಬೆಣ್ಣೆ ಕಾಸಿಟ್ಟು ತುಪ್ಪ ಮಾಡಿಟ್ಬಿಟ್ರೆ ಅದೊಂದು ಕೆಲಸ ಮುಗಿಯುತ್ತೆ ಅಂತ ಹೇಳಿ ನಾನಿಲ್ಲಿ ಮಾಡ್ತಾಯಿದ್ದೀನಿ. ಯಾರಿಗಾದರೂ ತುಪ್ಪ ಮಾಡೋದು ಹೇಗೆ ಅಂದರೆ ತುಪ್ಪ ಕಾಸೋದು ಹೇಗೆ ಅಂತ ಗೊತ್ತಿಲ್ಲ ಅಂತಂದರೆ ಈ ವಿಡಿಯೋ ನೋಡಿ, ನಿಮ್ಗೆ ಹೆಲ್ಪ್ ಆಗ್ಬೋದು. ಮೊದಲಿಗೆ ಈ ರೀತಿ ಬೆಣ್ಣೆನ ನಾವು ಒಂದು ಪಾತ್ರೆಗೆ ಹಾಕಿಟ್ಕೋಬೇಕು, ಕಾಯಕ್ಕಿಡಬೇಕು. ಸ್ವಲ್ಪ ದೊಡ್ಡ ಪಾತ್ರೆನೇ ತೊಗೋಬೇಕು, ಯಾಕಂದರೆ ಅದು ಉಕ್ಕೋ ಚಾನ್ಸಸ್ ಇರುತ್ತೆ. ಹೀಗಾಗಿ ದೊಡ್ಡ ಪಾತ್ರೆಗೆ ತೊಗೊಂಡು ಕಾಯಕ್ಕೆ ಇಟ್ಟಿದ್ದೀನಿ. ನೋಡಿ, ಇಲ್ಲಿ ನಿಧಾನವಾಗಿ ಬೆಣ್ಣೆ ಕರಗ್ತಾ ಇದೆ. ಈಗ ಕರಗಿ ಈ ರೀತಿ ಯೆಲ್ಲೋ ಕಲರ್ ಆಗಿದೆ. ಇದು ಕುದಿಯೋದಕ್ಕೆ ನಾವು ಬಿಡಬೇಕು. ಇದು ಜಸ್ಟ್ ಕರಗಿದೆ ಅಷ್ಟೇ. ಈ ರೀತಿ ಹಳದಿ ಬಣ್ಣಕ್ಕೆ ತಿರುಗತ್ತೆ. ಇಲ್ಲಿ ನಾವು ಒಂಚೂರು ಬೇಕಂದರೆ ಅರಿಶಿನ ಕೂಡ ಹಾಕೋಬೋದು. ಕೆಲವೊಬ್ಬರು ಹಾಕಲ್ಲ, ನಮ್ಮಮ್ಮ ಹಾಕ್ತಾರೆ. ಹೀಗಾಗಿ ನಾನು ಕೂಡ ಒಂದು ಸ್ವಲ್ಪ ಅರಿಶಿನ ಹಾಕಿದ್ದೀನಿ. ಈ ರೀತಿಯಾಗಿ ನೊರೆ ಬರೋದಕ್ಕೆ ಶುರು ಆಗುತ್ತೆ. ಉಕ್ಕೋ ಚಾನ್ಸಸ್ ಇರುತ್ತೆ. ಹೀಗಾಗಿ ನಾವು ಉರಿನ ಕಡಿಮೆ ಇಟ್ಬಿಟ್ಟು ಕಾಯಿಸ್ಬೇಕು. ನೀವಿಲ್ಲಿ ನೋಡ್ಬೋದು ಹೇಗೆ ನೊರೆ ಮೇಲೆ ಬರ್ತಾ ಇದೆ. ಅದನ್ನೆಲ್ಲ ಒಂದು ಸತಿ ಕೈ ಆಡಿಸಿದ್ರೆ ಅದು ಕೆಳಗೆ ಹೋಗಿಬಿಡತ್ತೆ. ಸೊ ವಾಪಸ್ ಕುದೀತಾನೇ ಇರಬೇಕು. ನೀವು ಎದುರುಗಡೆ ನಿಂತ್ಕೊಂಡೇ ಕಾಸಿದ್ರೆ ಒಳ್ಳೆಯದು. ಆವಾಗ ನಿಮಗೆ ಕ್ಲೀನಾಗಿ ಗೊತ್ತಾಗುತ್ತೆ ಉಕ್ತಾ ಇದೆ. ನೀವು ಕೈ ಆಡಿಸ್ಬೋದು. ನೋಡಿ, ಇನ್ನೂ ಕುದೀತಾ ಇದೆ. ಈಗ ಇನ್ನೂ ಹಳದಿ ಬಣ್ಣನೇ ಇದೆ. ಈಗ ಇನ್ನೂ ಇದು ಆಗಿಲ್ಲ. ಹೀಗೆ ಕುದೀತಾನೇ ಇರಲಿ ಸ್ವಲ್ಪ ಹೊತ್ತು. ತುಪ್ಪ ಕರೆಕ್ಟಾಗಿ ಆಗಿದೆ ಅಂತ ಹೇಗೆ ಕಂಡುಹಿಡಿಬೇಕು ಅಂತಂದರೆ ಅದು ಕುದೀತಾ ಇರೋವಂಥದ್ರ ಕಲರು ಗೋಲ್ಡನ್ ಯೆಲ್ಲೋ ಆಗುತ್ತೆ. ಇನ್ನೂ ಒಂದಂದರೆ ಅದ್ರ ಮುಂದೆನೇ ನಿಂತ್ಕೊಂಡು ನಾವು ಕುದಿಸ್ತಾ ಇದ್ದರೆ ಒಂದು ಟೈಮಲ್ಲಿ ಸಡನ್ನಾಗಿ ಸೌಂಡು ಜೋರಾಗಿಬಿಟ್ಟು ನಿಧಾನವಾಗಿ ಕಡಿಮೆ ಆಗುತ್ತೆ. ನಾನಿಲ್ಲಿ ಕ್ಲಿಪ್ಪಿಂಗ್ ಹಾಕ್ತೀನಿ, ನಿಮಗೆ ಕೇಳಿಸಿದ್ರೆ ವಿಡಿಯೋದಲ್ಲಿ ಗಮನಿಸಿ. ನೀವು ನೋಡ್ಬೋದು ಸ್ಟಾರ್ಟಿಂಗಲ್ಲಿ ಒಂದು ಬೇರೆ ಥರ ಸೌಂಡ್ ಇತ್ತು. ನಿಧಾನವಾಗಿ ಅದು ಕಡಿಮೆ ಆಗಿ ಒಂದು ಮೊಮೆಂಟಲ್ಲಿ ಅದು ಶಾಂತ ಆಗತ್ತೆ. ಅದು ಆಗಿದೆ ಅಂತ ಅರ್ಥ. ಆ ಸೌಂಡ್ ನಿಮಗೆ ಗೊತ್ತಾಗಿಲ್ಲ ಅಂತಂದ್ರೂ ಕಲರ್ ನೋಡ್ಬೋದು ನೀವಿಲ್ಲಿ ಹೇಗೆ ಗೋಲ್ಡನ್ ಕಲರ್ ಬಂದಿದೆ. ಸೊ ಇದು ಆಗಿದೆ ಅಂತ ಅರ್ಥ. ಇದನ್ನು ನೀವು ಸೋಸಿಟ್ಕೊಂಡ್ರೆ ತುಪ್ಪ ರೆಡಿ. ಮತ್ತೊಂದು ವಿಡಿಯೋಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.